ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಬೂತಾಯಿ ಫಿಶ್ ಮಸಾಲ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ನಾನು ತೋರಿಸ್ಕೊಡ್ತೇನೆ ಹೇಗೆ ಮಾಡೋದಂತ. ಬನ್ನಿ. 20 ಬ್ಯಾಡಗೆ ಚಿಲ್ಲಿ, ಇದನ್ನು ನಾನು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಾಕಿಟ್ಟಿದ್ದೇನೆ ನೋಡಿ. 2 ಟೊಮ್ಯಾಟೊ, ಚಿಕ್ಕ ಪೀಸ್ ಶುಂಠಿ, 5 ಗ್ರೀನ್ ಚಿಲ್ಲಿ, ಇಷ್ಟು ನಾನು ಹುಣಸೆಹಣ್ಣು ತಗೊಂಡಿದ್ದೇನೆ ರುಬ್ಕೊಳ್ಳೋಕ್ಕೆ, 1 ಆನಿಯನ್, 1 ಸ್ಪೂನು ಕರಿಮೆಣಸು, 1 ಸ್ಪೂನು ಅರಿಶಿನ ಪೌಡರ್, 1 ಸ್ಪೂನು ಜೀರಿಗೆ, 2 ಸ್ಪೂನು ಕೊತ್ತಂಬರಿ ಬೀಜ. ಇದು ಫಿಶ್ ಮಸಾಲ ಫ್ರೈಗೆ ನಾನು 1 ಆನಿಯನ್, 20 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇವಾಗ ಫಿಶ್ ಮಸಾಲ ಫ್ರೈ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಬೂತಾಯಿ ಫಿಶ್ ಮಸಾಲ ಫ್ರೈಗೆ ನಾನು ಇಷ್ಟು ಐಟಮನ್ನು ರುಬ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಬೂತಾಯಿಯನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಕ್ಲೀನ್ ಮಾಡ್ಕೊಂಡು ನೋಡಿ. ಇವಾಗ ಇದಕ್ಕೆ 1 ಸ್ಪೂನ್ ನಾನು ಉಪ್ಪನ್ನು ಸೇರಿಸ್ಕೊಳ್ತೇನೆ ನೀರಿಗೆ. ಹಾಗೆಯೇ ಅರ್ಧ ಸ್ಪೂನ್ ಅರಿಶಿನ ಪೌಡರನ್ನು ಸೇರಿಸ್ಕೊಂಡಿದ್ದಾರೆ. ಈ ಥರ ನಾವು ಮಾಡೋದರಿಂದ ಬೂತಾಯಿದು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಉಪ್ಪೆಲ್ಲ ಇಟ್ಕೊಳ್ಳುತ್ತಲ್ಲ. ಅರ್ಧ ಗಂಟೆ ನಾವು ಇಡೋ ಬದಲು ನಾವು ಒಂದು 10 ನಿಮಿಷ ಮುಂಚೆನೇ ಫ್ರೈ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಫಿಶನ್ನು ನಾವು ನೀರಿಗೆ ಹಾಕ್ತೇವೆ. ಒಂದು 15 ನಿಮಿಷ ಹೀಗೇನೆ ಇಟ್ಕೊಳ್ಳೋಣ ನೀರಲ್ಲಿ ನಾವು. ಆಮೇಲೆ ನಾವು ಬೂತಾಯಿ ಫಿಶ್ ಮಸಾಲ ಫ್ರೈ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಫಿಶ್ ಫ್ರೈಗೆ 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೇನೆ. 1 ಸ್ಪೂನ್ ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ನಾನು ಅದರಲ್ಲಿ ಇವಾಗ ನೀರಲ್ಲಿ ಹಾಕಿದ್ದೇನಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ನೀರು ಹಾಕ್ಕೊಳ್ತಿದ್ದೇನೆ. ಇದು ನಾನು ಸಿಂಪಲ್ ಆಗಿ ಲೈಟಾಗಿ ಹಾಕ್ಕೊಂಡಿದ್ದು ಮಸಾಲ, ಯಾಕೆಂದರೆ ನಾವು ರುಬ್ಕೊಂಡು ಮಾಡಿದ್ದೇವಲ್ಲ, ಅದು ಆಮೇಲೆ ಸೇರಿಸ್ಕೊಳ್ಳೋಕ್ಕಿದೆ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇವಾಗ 15 ನಿಮಿಷ ಆಯಿತು, ನೀರನ್ನು ತೆಗಿತಾ ಇದ್ದೇನೆ ನೋಡಿ. ಇವಾಗ ಇದು ಮಸಾಲಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇವಾಗ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಫಿಶ್ಗೆ ಹಾಕೋಬೇಕು. ನೋಡಿ, ನಾನು ಬೂತಾಯಿಗೆ ಮಸಾಲೆಲ್ಲ ಹಾಕ್ಕೊಂಡು ಇಟ್ಟಿದ್ದೇನೆ. ಇವಾಗ ಇದನ್ನು ನಾನು 20 ನಿಮಿಷ ಹಂಗೇನೆ ಬಿಟ್ಬಿಡ್ತೇನೆ. ಇವಾಗ ಆಯ್ತು 20 ನಿಮಿಷ. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಾವಲು ಇಟ್ಕೊಂಡಿದ್ದೇನೆ ನಾನು. ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ತೆಂಗಿನೆಣ್ಣೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ನಾನು ಸ್ವಲ್ಪನೇ ಫ್ರೈ ಮಾಡ್ಕೊಳ್ತೇನೆ, ಮತ್ತು ಮಸಾಲ ಫ್ರೈ ಒಟ್ಟಿಗೆ ಫ್ರೈ ಆಗಲಿಕ್ಕಿದೆ. ಇದು ಇಷ್ಟು ಫ್ರೈ ಆದರೆ ಸಾಕು. ನಾನು ಇವಾಗ ಅದನ್ನು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಇವಾಗ ಹಾಗೇನೆ ಇನ್ನೊಂದು ರೌಂಡು ಕಾಯಿಸ್ಕೊಳ್ಳೋಣ ಫಿಶನ್ನು. ನೋಡಿ, ನಾನು ಬಾಣಲೆಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಇಲ್ಲಿ ಕೊಕೊನಟ್ ಆಯಿಲನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಬೂತಾಯಿ ಫಿಶ್ ಮಸಾಲ ಫ್ರೈಗೆ ನಾವು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇವೆ. ಈರುಳ್ಳಿದು
ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡು ಇದು ಮಾಡಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಎಲ್ಲ. ನೋಡಿ ಇಷ್ಟಾದರೆ ಸಾಕು. ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ಲ, ಇವಾಗ ಇದಕ್ಕೆ ಕರಿ ಲೀವ್ಸ್ ಅನ್ನು ನಾನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಬೂತಾಯಿ ಫಿಶ್ ಮಸಾಲ ಫ್ರೈಗೆ ನಾನು ರುಬ್ಕೊಂಡಿರೋ ಮಸಾಲವನ್ನು ಹಾಕ್ತಿದ್ದೇನೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನೀವು ಚಿಲ್ಲಿಯನ್ನು ಈ ಥರ ಬಿಸಿನೀರಿಗೆ ಹಾಕ್ಬಿಟ್ಟು ರುಬ್ಕೊಂಡು ಹಾಕಿದರೆ ಈ ಥರ ಕಲರ್ ಚೆನ್ನಾಗಿ ಬಂದ್ಬಿಡತ್ತೆ. ನಾನು ಇದಕ್ಕೆ ಮಿಕ್ಸ್ ತೊಳೆದ ನೀರನ್ನೇ ಸೇರಿಸ್ಕೊಂಡಿದ್ದೇನೆ. ನಾನು ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೇನೆ. ಸ್ವಲ್ಪ ತಗೊಂಡಿದ್ದೇನೆ ನಾನು ಉಪ್ಪನ್ನು, ಯಾಕೆಂದರೆ ನಾನು ಆವಾಗನೇ ಮಾಡುವಾಗ ಎಲ್ಲ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದೇನೆ ಅಲ್ಲ, ಅದಕ್ಕೋಸ್ಕರ ನೀವು ನೋಡ್ಕೊಂಡು ಹಾಕಿ. ಮತ್ತು ಇದು ಪೇಸ್ಟ್ ಬಂದುಬಿಟ್ಟು ಚೆನ್ನಾಗಿ ನೈಸ್ ಆಗಬೇಕು. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಯಾಕೆಂದರೆ ಸ್ವಲ್ಪ ದಪ್ಪದಲ್ಲಿ ನಾವು ಇದು ಮಸಾಲ ಮಾಡ್ಕೊಳ್ಳೋದಲ್ಲ, ಅದಕ್ಕೋಸ್ಕರ. ನೋಡಿ ಇದರಲ್ಲಿ ಮಸಾಲದಲ್ಲಿ ಎಣ್ಣೆ ಬಿಡತ್ತಲ್ಲ, ಅಲ್ಲಿ ತನಕ ನಾವು ಇದು ಕೈ ಆಡಿಸ್ತಾನೆ ಇರಬೇಕು. ಇದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳತ್ತೆ ಆಗೋ ತನಕ ಲಾಸ್ಟಲ್ಲಿ, ಅಲ್ಲಿ ತನಕ ನಾವು ಕಾಯಿಸ್ತಾ ಇರಬೇಕು ಮಸಾಲವನ್ನು. ನೋಡಿ ಇಷ್ಟಾದರೆ ಸಾಕು, ಮಸಾಲ ಫ್ರೈ ಆಗಿರುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಿದ್ದೇನೆ. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ನೋಡಿ ಮಸಾಲದಿಂದ ಸ್ವಲ್ಪ ಆಯಿಲ್ ಬಿಡ್ತಾ ಇದೆ ಅಲ್ಲ, ಇವಾಗ ನಾವು ಫ್ರೈ ಮಾಡ್ಕೊಂಡಿರುವ ಫಿಶನ್ನು ಸೇರಿಸ್ಕೊಳ್ಳೋಣ. ನೋಡಿ ಈಗ ಫಿಶನ್ನೆಲ್ಲ ಹಾಕಿದ್ದೇವೆ ಮಸಾಲೊಟ್ಟಿಗೆ. ಒಂದು 5 ನಿಮಿಷ ಇದನ್ನು ಮಸಾಲೊಟ್ಟಿಗೆ ಇಟ್ಕೋಬೇಕು. ಮಸಾಲೆ ಇಟ್ಕೋಬೇಕಲ್ಲ ಇದಕ್ಕೆ. ಇದು ಅನ್ನ ಜೊತೆ ಸೂಪರ್ ಆಗಿರುತ್ತೆ. ಒಂದು ಫಿಶ್ ಹಾಕ್ಕೊಂಡು ಅದರ ಮಸಾಲ ಹಾಕ್ಕೊಂಡು ತಿಂದ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಬೇರೆ ಏನು ಬೇಕಾಗಿಲ್ಲ, ಯಾಕೆಂದರೆ ಹುಳಿ ಖಾರ ಎಲ್ಲ ಇಟ್ಕೊಂಡಿರತ್ತಲ್ಲ, ಸೂಪರ್ ಆಗಿರುತ್ತೆ ಬೂತಾಯಿ ಫಿಶ್ ಫ್ರೈ. ಇದನ್ನು ಜಾಸ್ತಿ ನಾವು ಇದು ಮಾಡಬೇಕಂತಿಲ್ಲ, ನಾವು ಫ್ರೈ ಆಯ್ತಲ್ಲ ಆಲ್ರೆಡಿ. ಆವಾಗ ಇನ್ನೊಂದು ಚೂರು ಮಗ್ಗಿಸಿ ಹಾಕಿದರೆ ಸಾಕು. ಮಗ್ಗಿಸಿ ಹಾಕ್ತಾ ಇದ್ದೇವೆ ನಾವು. ಮಗ್ಗಿಸಿ ಹಾಕಿದ್ದೇವೆ ಅಂದರೆ ಆಯಿತು. ಇವಾಗ ಇದು ಮಸಾಲೆ ಒಟ್ಟಿಗೆ ಫ್ರೈ ಆಗಬೇಕು. ನೋಡಿ ನನಗೆ ಬೂತಾಯಿ ಫಿಶ್ ಮಸಾಲ ಫ್ರೈದು ಸ್ಮೆಲ್ ಬರುವಾಗ ನನಗೆ ಇವಾಗನೇ ಊಟ ಮಾಡಬೇಕಂತ ಮನಸ್ಸಾಗ್ತಿದೆ. ಮತ್ತೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಎನಿಸ್ತಿದೆ ನಾನು. ನೋಡಿ ಹೋಟೆಲ್ ಸ್ಟೈಲಿಯ ಬೂತಾಯಿ ಫಿಶ್ ಮಸಾಲ ಫ್ರೈ ರೆಡಿ ಆಯಿತು ಮನೆಯಲ್ಲೇ. ಹೋಟೆಲ್ ಹೋಗುವ ಅವಶ್ಯಕತೆಯೇ ಇಲ್ಲ. ನೋಡಿ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ದೇವೆ. ಇವಾಗ ಬೂತಾಯಿ ಫಿಶ್ ಮಸಾಲ ಫ್ರೈ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ ಕಲರೆಲ್ಲ. ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರತ್ತೆ. ನೋಡಿ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೇವೆ.
ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.